ಕೇಂದ್ರ ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸುವ ಹಾಗೂ ಗ್ರಾಮೀಣ ಭಾಗದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ಹಾನಗಲ್ನಲ್ಲಿ ನಡೆಯಿತು. ಹಾನಗಲ್ ಗ್ರಾಮ ಪಂಚಾಯಿತಿ ಸದಸ್ಯರು, ಕೆನರಾ ಬ್ಯಾಂಕ್ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಹಾಗೂ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಇದಕ್ಕೂ ಮುನ್ನ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶಿಸುವ ಮೂಲಕ ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ನಾಗರಾಜ್, ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಬಡ ಕೃಷಿಕರಿಗೆ ಬಹಳ ಸಹಾಯವಾಗಿದೆ. ಈ ಯೋಜನೆಯ ಹಣವನ್ನು ಕೃಷಿ ಚಟುವಟಿಕೆಗೆ ವಿನಿಯೋಗಿಸುತ್ತಿದ್ದು, ಇದರಿಂದ ಬಹಳ ಉಪಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗೊಬ್ಬರ ಇದಕ್ಕೋಸ್ಕರ ಬಳಸ್ತಿದ್ದೇವೆ. ಒಳ್ಳೆ ನಮಗೆ ರೈತರಿಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಮೋದಿಜಿಯವರು. ಮಂತ್ರಿ ಯೋಜನೆಯಿಂದ ಈ ಹಿಂದೆ ಕಟ್ಟಿಗೆ ವಲಯದ ಅನಾರೋಗ್ಯದ ಸಮಸ್ಯೆ ತುಂಬಾ ಕಾಡುತ್ತಿತ್ತು. ಉಜ್ವಲ ಯೋಜನೆಯಿಂದ ಆ ಭಾವನೆ ತಪ್ಪಿದಂತಾಗಿದೆ ಎಂದರು. ಆಗೋದು ಮತ್ತೆ ಹೊಗೆದಿಂದ ಕೆಮ್ಮು, ನಮ್ಮ ಆರೋಗ್ಯ ಅನಾರೋಗ್ಯವಾಗಿ ಇದು ಮಾಡ್ತಿದ್ವಿ ಸರ್. ಈಗ ಆರೋಗ್ಯದಿಂದ ಬಹಳ ಯಾವ ಟೈಮ್ ಸರಿಯಾಗಿ ಅಡುಗೆ ಮಾಡ್ಕೋಬಹುದು. ಅವಾಗ ನಮಗೆ ಒಲೆಯಲ್ಲಿ ಯಾವ ಟೈಮ್ ಪ್ರಕಾರನೇ ಮಾಡಬೇಕಾಗಿತ್ತು. ಈಗ ಕಟ್ಟಿಗೆ ಇರಬೇಕು, ತರಬೇಕು, ಮತ್ತೆ ಹೊಗೆದಿಂದ ನಮಗೆ ಬಹಳ ಆರೋಗ್ಯನ ಕೆಟ್ಟಾಗಿದೆ ಸರ್. ಈಗ ಅನಾರೋಗ್ಯದಿಂದ ಬಳಲ್ತಿದ್ವಿ ಸರ್. ಫಸ್ಟ್ ನಾವು ತುಂಬಾ ಫಲಾನುಭವಿ ಶ್ರುತಿ, ಉಜ್ವಲ ಯೋಜನೆಯ ಅನಿಲ ಸಿಲಿಂಡರ್ನಿಂದ ಬೇಗ ಅಡುಗೆ ಮಾಡಲು ಸಹಾಯವಾಗಿದೆ. ನಿತ್ಯದ ಮನೆ ಕೆಲಸಗಳನ್ನು ಸುಗಮವಾಗಿ ಮಾಡಲು ಅನುಕೂಲವಾಗಿದೆ ಎಂದು ಹೇಳಿದರು. 1 ಗಂಟೆಯಲ್ಲೇ ಎಂತ ಕೆಲಸ ಮುಗಿಸ್ಕೊಂಡು ಊಟ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀವಿ. ಈ ಸಿಲಿಂಡರ್ ಬಂದು ನಮಗೆ ತುಂಬ ಉಪಯೋಗ ಆಯ್ತು. ಈಗ ಹಾಗೆ ಮನೆಯೆಲ್ಲ ತುಂಬಿಕೊಂಡು ಎಲ್ಲ ಕರ್ರಗಾಗಿ ತುಂಬ ಕಷ್ಟಪಡ್ತಿದ್ವಿ ಸರ್ ಮನೆ ಬಳಿಯೋಕ್ಕೆ. ಈಗ ಏನು ಪ್ರಾಬ್ಲಮ್ ಇಲ್ಲ ಸರ್.